ಹೊತ್ತಿ ಉರಿದಿದೆ ಕಾರು. ಕಾರ್ನಲ್ಲಿ ಇದ್ದಂತ ವ್ಯಕ್ತಿ ಸಜೀವವಾಗಿ ದಹಿಸಿ ಹೋಗಿದ್ದಾರೆ. ನೋಡ್ತಿದ್ದಂತೆ ದಗದಗಿಸಿದೆ ಕಾರು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸ್ಕೊಂಡಿದೆ. ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸ್ಕೊಂಡಂತ ಬೆಂಕಿ ಕಾರ್ನಲ್ಲಿ ಇದ್ದಂತ ವ್ಯಕ್ತಿ ಸಜೀವವಾಗಿ ದಹನ ಆಗಿದ್ದಾರೆ. ನೋಡ್ತಿದ್ದಂತೆ ಕಾರು ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ವ್ಯಕ್ತಿ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಬೆಂಕಿ ಕೆನ್ನಾಲಿಗೆಗೆ ವ್ಯಕ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ. ಈ ಘಟನೆ ನೋಡ್ತಿದೀವಲ್ಲ ಭಾವಚಿತ್ರದಲ್ಲಿ, ಇವರೇ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ವ್ಯಕ್ತಿ ಉದಯ್ ಅಂತ ಇವ್ರ ಹೆಸರು. 70 ವರ್ಷ. ಪೆನುಮಲೆ ಗ್ರಾಮದ ಉದಯ್ ಊರಿಗೆ ಹೋಗಿದ್ರು. ವಾಪಸ್ ಬರಬೇಕಾದ್ರೆ ಆಗಿರೋ ಅಂಥ ಘಟನೆ ಇದು. ಗ್ರಾಮಕ್ಕೆ ಬಂದು ವಾಪಸ್ ತೆರಳುವಾಗ ಆಗಿರುವಂಥ ಘಟನೆ ಬಾಗೇಪಲ್ಲಿ ಠಾಣೆಯ ವ್ಯಾಪ್ತಿಯಲ್ಲಿ ಆಗಿದೆ. ಸೊ ಬಾಗೇಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಕನಕಪುರ ರಸ್ತೆಯ ರಘುವನಹಳ್ಳಿಯಲ್ಲಿ ವಾಸವಾಗಿದ್ದರು ಉದಯ್ ಕುಮಾರ್. ನಿನ್ನೆ ತಮ್ಮ ಸ್ವಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಆಚೆಪಲ್ಲಿ ಕ್ರಾಸ್ ಬಳಿ ಈ ಘಟನೆ ಆಗಿದೆ. ಗ್ರಾಮಕ್ಕೆ ಹೋಗಿ ವಾಪಸ್ ಆಗ್ತಾಯಿದ್ರು ಅವರು. ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಸೊ ಬಾಗೇಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾರು ಹೊತ್ತಿ ಉರಿದಿದೆ. ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ 70 ವರ್ಷದ ಉದಯ್ ಕಾರ್ನಲ್ಲೇ ಸಜೀವವಾಗಿ ದಹನವಾಗಿದ್ದಾರೆ. ಅವರು ಬೆಂಗಳೂರಿನ ಕನಕಪುರ ರಸ್ತೆಯ ರಘುವನಹಳ್ಳಿಯಲ್ಲಿ ವಾಸವಾಗಿದ್ದರು. ಬಟ್ ಮೂಲತಃ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪೆನುಮಲೆ ಗ್ರಾಮದವರು. ಬಾಗೇಪಲ್ಲಿ ಹತ್ರ ಇರೋ ಆಚೆಪಲ್ಲಿ ಕ್ರಾಸ್ ಬಳಿ ಈ ಘಟನೆ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾರು ಹೊತ್ತಿ ಉರಿದಿದೆ ಅಂತ ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇದು ನಿನ್ನೆ ಆಗಿರುವಂಥ ಘಟನೆ.